ಪ್ರಿಯ ವಿದ್ಯಾರ್ಥಿಗಳೇ, ತಾವು ಹಿಂದಿನ ಸೆಷನ್ನಲ್ಲಿ 8ನೇ ತರಗತಿಯ ಕೆಲವು ಜೀವಶಾಸ್ತ್ರದ ಅಂಶಗಳನ್ನು ನೆನಪಿಸಿಕೊಂಡಿದ್ದೀರಾ. ಈಗಿನ ಸೆಷನ್ನಲ್ಲಿ ನಾವು 10ನೇ ತರಗತಿಯ ಜೀವಶಾಸ್ತ್ರದ ಕೆಲವು ಅಂಶಗಳನ್ನು ನೆನಪಿಸಿಕೊಳ್ಳೋಣ. 10ನೇ ತರಗತಿಯಲ್ಲಿ ತಾವು ಕಲಿತಿರುವ ಪರಿಕಲ್ಪನೆಗಳು: ಲೈಫ್ ಪ್ರೊಸೆಸಸ್, ಜೀವ ಕ್ರಿಯೆಗಳು, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ನಿಯಂತ್ರಣ ಮತ್ತು ಸಹಭಾಗಿತ್ವ, ಅವರ್ ಎನ್ವಿರಾನ್ಮೆಂಟ್, ನಮ್ಮ ಪರಿಸರ, ಹೌ ಡು ಆರ್ಗನಿಸಮ್ಸ್ ರೀಪ್ರೊಡ್ಯೂಸ್, ಆರ್ಗನಿಸಮ್ಸ್ಗಳು ಹೇಗೆ ರೀಪ್ರೊಡಕ್ಷನ್ ಅನ್ನು ನಡೆಸುತ್ತವೆ, ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್, ಅನುವಂಶೀಯತೆ ಮತ್ತು ಜೀವ ವಿಕಾಸ, ಸಸ್ಟೈನೇಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್, ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ಬಳಕೆ. ಈ ಕಾನ್ಸೆಪ್ಟ್ಗಳನ್ನು ತಾವು 10ನೇ ತರಗತಿಯಲ್ಲಿ ಕಲ್ತಿದ್ದೀರಾ. ಸೊ ಈ ದಿನ ನಾವು ಲೈಫ್ ಪ್ರೊಸೆಸ್, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಮತ್ತು ಅವರ್ ಎನ್ವಿರಾನ್ಮೆಂಟ್ ಈ 3 ಕಾನ್ಸೆಪ್ಟ್ಗಳನ್ನು ನೆನಪಿಸಿಕೊಳ್ಳೋಣ. ಮೊದಲನೆಯದಾಗಿ ಲೈಫ್ ಪ್ರೊಸೆಸ್, ಜೀವಕ್ರಿಯೆಗಳು. ಸೊ ಜೀವಿಗಳು ಜೀವಂತವಾಗಿರಲಿಕ್ಕೆ ಕೆಲವೊಂದು ಚಟುವಟಿಕೆಗಳನ್ನು ನಡೆಸ್ತವೆ. ಆ ಚಟುವಟಿಕೆಗಳನ್ನೇ ನಾವು ಲೈಫ್ ಪ್ರೊಸೆಸ್ ಅಂತ ಹೇಳಿ ಕರಿತೇವೆ. ಇಟ್ ಮೀನ್ಸ್ ಹಿಯರ್ the basic important activities performed by an organism for the maintenance of their life are called life process. ಅಂದರೆ ಜೀವಂತವಾಗಿರಲು, ಮೇಂಟೆನೆನ್ಸ್ ಆಫ್ ದರ್ ಲೈಫ್, ಜೀವಂತವಾಗಿರಲಿಕ್ಕೆ ದ ಆರ್ಗನಿಸಮ್ ಕೆಲವೊಂದು ಇಂಪಾರ್ಟೆಂಟ್ ಆಕ್ಟಿವಿಟೀಸ್ಗಳನ್ನು ನಡೆಸುತ್ತೆ. ಅದನ್ನೇ ನಾವು ಲೈಫ್ ಪ್ರೊಸೆಸ್ ಅಂತ ಹೇಳಿ ಕರಿತೇವೆ. ಅದಕ್ಕೆ ಉದಾಹರಣೆಗಳು ನ್ಯೂಟ್ರಿಷನ್, ರೆಸ್ಪಿರೇಷನ್, ಟ್ರಾನ್ಸ್ಪೋರ್ಟ್ ಆಫ್ ಮಟೀರಿಯಲ್ಸ್, ಎಕ್ಸ್ಕ್ರೀಷನ್ ಆಫ್ ವೇಸ್ಟ್ ಪ್ರಾಡಕ್ಟ್ಸ್ ಇವೆಲ್ಲವೂ ಲೈಫ್ ಪ್ರೊಸೆಸ್ ಅಂತ ಹೇಳಿ ಕರೆಸಿಕೊಳ್ಳುತ್ತೆ. ಮೊದಲನೇದಾಗಿ ನ್ಯೂಟ್ರಿಷನ್. ಸೊ ನ್ಯೂಟ್ರಿಷನ್ ಅಂದರೆ ಪೋಷಣೆ. ಸೊ ದಿಸ್ ಈಸ್ ದ ಪ್ರೊಸೆಸ್ ಬೈ ವಿಚ್ ಆರ್ಗ್ಯಾನಿಸಮ್ ಆಬ್ಟೈನ್ ಆ್ಯಂಡ್ ಯುಟಿಲೈಸ್ ಫುಡ್. ಅಂದರೆ ಆರ್ಗ್ಯಾನಿಸಮ್ಸ್ಗಳು ಯಾವ ರೀತಿಯಲ್ಲಿ ಫುಡ್ಡನ್ನು ಪಡೆದುಕೊಳ್ಳುತ್ತವೆ ಮತ್ತು ಯಾವ ರೀತಿಯಲ್ಲಿ ಅದನ್ನು ಬಳಸ್ಕೊಳ್ಳುತ್ತೆ ಅನ್ನುವಂತಹ ವಿಧಾನವನ್ನು ನಾವು ನ್ಯೂಟ್ರಿಷನ್ ಅಂತ ಹೇಳಿ ಕರಿತೇವೆ. ನ್ಯೂಟ್ರಿಷನ್ನಲ್ಲಿ 2 ರೀತಿಗಳಿವೆ. ಮೊದಲನೇದಾಗಿ ಆಟೋಟ್ರೋಪಿಕ್ ನ್ಯೂಟ್ರಿಷನ್, ಎರಡನೇದಾಗಿ ಹಿಟೆರೋಟ್ರೋಪಿಕ್ ನ್ಯೂಟ್ರಿಷನ್. ಮೊದಲನೇದಾಗಿ ಆಟೋಟ್ರೋಪಿಕ್ ನ್ಯೂಟ್ರಿಷನ್. ಸೊ ಇದಕ್ಕೆ ಉದಾಹರಣೆ ಪ್ಲ್ಯಾಂಟ್ಸ್ಗಳು. ಸೊ ಪ್ಲ್ಯಾಂಟ್ಸ್ಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ಸೊ ಅದಕ್ಕಾಗಿ ಅವು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಹೊರಗಡೆ ಎನ್ವಿರಾನ್ಮೆಂಟ್ನಿಂದ ಪಡೆದುಕೊಳ್ತವೆ. ಸೊ ಸೂರ್ಯನ ಶಕ್ತಿಯನ್ನು ಬಳಸಿಕೊಂಡು ಅವುಗಳು ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಮಟೀರಿಯಲನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಇವು ಸಿಂಪಲ್ ಮಾಲಿಕ್ಯೂಲ್ಸ್ಗಳು, ಇನಾರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳು. ಆದರೆ ಇವುಗಳನ್ನು ಬಳಸಿಕೊಂಡು ಅವು ಕಾಂಪ್ಲೆಕ್ಸ್, ಸಂಕೀರ್ಣವಾದಂತಹ ಆರ್ಗ್ಯಾನಿಕ್ ಮಟೀರಿಯಲನ್ನು, ಕಾರ್ಬನ್ ಇರುವಂತಹ ಒಂದು ಆಹಾರ ಪದಾರ್ಥವನ್ನು ಅದು ತಯಾರಿಸುತ್ತೆ. ಇದನ್ನೇ ನಾವು ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಹೇಳಿ ಕರಿತೇವೆ. ಸೊ ಹಿಯರ್ ದ ಇಂಟೇಕ್ ಆಫ್ simple inorganic materials from the environment and using the external energy sources like the sun to synthesize complex high energy organic materials. ಇದನ್ನು ನಾವು ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ ಹಿಟೆರೋಟ್ರೋಪಿಕ್ ನ್ಯೂಟ್ರಿಷನ್. ಹಿಟೆರೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಹೇಳಿದ್ರೆ ಉದಾಹರಣೆ ಪ್ರಾಣಿಗಳನ್ನು ತೆಗೆದುಕೊಳ್ತೇವೆ. ಸೊ ದೇ ಡೋಂಟ್ ಹ್ಯಾವ್ ದ ಕೆಪಾಸಿಟಿ ಟು ಪ್ರಿಪೇರ್ ದರ್ ಓನ್ ಫುಡ್ ಮಟೀರಿಯಲ್ಸ್. ಅವುಗಳಿಗೆ ತಮ್ಮ ಆಹಾರವನ್ನು ತಾವು ತಯಾರಿಸುವಂತಹ ಸಾಮರ್ಥ್ಯ ಇರೋದಿಲ್ಲ. ಹಾಗಾಗಿ ದೇ ಡಿಪೆಂಡ್ ಆನ್ ದ ಪ್ಲ್ಯಾಂಟ್ಸ್. ಆಹಾರಕ್ಕಾಗಿ ಪ್ಲ್ಯಾಂಟ್ಸನ್ನು ಡಿಪೆಂಡ್ ಆಗಿರುತ್ತೆ. ಸೊ ಅವುಗಳನ್ನು ಹಿಟೆರೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಕರೀತಾರೆ. ಇಟ್ ಮೀನ್ಸ್ ಹಿಯರ್ ಇಟ್ ಇನ್ವಾಲ್ವ್ಸ್ ದ ಇಂಟೇಕ್ ಆಫ್ ಕಾಂಪ್ಲೆಕ್ಸ್ ಮಟೀರಿಯಲ್ prepared by other organism. This is called heterotrophic nutrition. Next, ಮುಂದೆ ಬರುವಂತಹ ಒಂದು ಜೀವಕ್ರಿಯೆ. ಸೊ ದಟ್ ಈಸ್ ರೆಸ್ಪಿರೇಷನ್. ಸೊ ರೆಸ್ಪಿರೇಷನ್ ಅಂತ ಹೇಳಿದರೆ ಈಗಾಗಲೇ ನೀವು ನ್ಯೂಟ್ರಿಷನ್ ಬಗ್ಗೆ ತಿಳ್ಕೊಂಡಿದ್ದೀರಾ. ಅಂದರೆ ಜೀವಿಗಳು ಆಹಾರವನ್ನು ಪಡೆದುಕೊಳ್ಳುವಂತಹ ವಿಧಾನದ ಬಗ್ಗೆ ನೋಡಿದ್ದೀರಾ. ಸೊ ರೆಸ್ಪಿರೇಷನಲ್ಲಿ ನಾವು ಆಹಾರ ಯಾಕೆ ಬೇಕು ಅಂತ ತಗೊಂಡ್ರೆ ನಮ್ಮ ಚಟುವಟಿಕೆಗಳನ್ನು ಮಾಡೋದಕ್ಕೆ ಬೇಕಾದಂತಹ ಶಕ್ತಿಯನ್ನು ಪಡೆಯೋದಕ್ಕೋಸ್ಕರ ನಾವು ಆಹಾರವನ್ನು ಪಡಿತೇವೆ. ಅಂದರೆ ಆಹಾರದಲ್ಲಿ ಶಕ್ತಿ ಇದೆ ಅಂತ ಅರ್ಥ. ಆ ಆಹಾರದಲ್ಲಿರುವಂತಹ ಶಕ್ತಿಯನ್ನು ಪಡೆದುಕೊಳ್ಳುವ ರೀತಿಯೇ ರೆಸ್ಪಿರೇಷನ್. ಅಂದರೆ ಆಹಾರವನ್ನು ಒಡೆದು
ಅದರಿಂದ ಶಕ್ತಿಯನ್ನು ಪಡೆದುಕೊಳ್ಳುವಂಥ ವಿಧಾನವನ್ನು ರೆಸ್ಪಿರೇಷನ್ ಅಂತ ಕರೀತೇವೆ. ನಮಗೆ ಶಕ್ತಿಯನ್ನು ಕೊಡುವಂಥ ಒಂದು ವಸ್ತು ಯಾವುದು ಅಂತಂದರೆ ATP ಅನ್ನುವಂಥದ್ದು. ಇದು ನಮಗೆ ಜೀವನ ಕ್ರಿಯೆಗಳಿಗೆ ಬೇಕಾದಂತಹ, ನಮ್ಮ ಆಕ್ಟಿವಿಟೀಸ್ಗಳಿಗೆ ಬೇಕಾದಂತಹ ಶಕ್ತಿಯನ್ನು ಕೊಡುವಂತಹ ವಸ್ತು ಆಗಿರುತ್ತೆ. ಸೊ ಹಾಗಾಗಿ ರೆಸ್ಪಿರೇಷನ್ ಅಂದರೆ ಆಹಾರವನ್ನು ಒಡೆಯುವ ಕ್ರಿಯೆ. ಸೊ ದ ಕೀಸ್ ಹಿಯರ್, ದಿಸ್ ಈಸ್ ದ ಪ್ರೊಸೆಸ್ ಆಫ್ ಬ್ರೇಕ್ ಡೌನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಟು ಪ್ರೊವೈಡ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ATP. ATP ಫಾರ್ಮ್ನಲ್ಲಿ ನಾವು ಎನರ್ಜಿಯನ್ನು ಪಡೆದುಕೊಳ್ತೇವೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ respiration. So there are two types of respiration. One is aerobic respiration and another one is anaerobic respiration. So depends on here oxygen usage. So ನಾವು respiration ನಲ್ಲಿ ಆಕ್ಸಿಜನ್ ಅನ್ನ ಬಳಸಿಕೊಂಡು ಆಹಾರವನ್ನು ಒಡಿತಾ ಇದ್ರೆ then it is called as aerobic. Anaerobic ಅಂತಂದ್ರೆ ನಮ್ಮ ರೆಸ್ಪಿರೇಷನ್ ಕ್ರಿಯೆಯಲ್ಲಿ ಆಮ್ಲಜನಕವನ್ನು ಬಳಸ್ಕೊಳ್ದೇನೆ ನಾವು ಆಹಾರವನ್ನು ಮಾಡಿದ್ರೆ ಆಗ ಅದನ್ನ ಆ್ಯನಎರೋಬಿಕ್ ರೆಸ್ಪಿರೇಷನ್ ಅಂತ ಕರೀತೀರ. ಸೊ ಹಾಗಾಗಿ ಏರೋಬಿಕ್ ಆ್ಯಂಡ್ ಆ್ಯನಎರೋಬಿಕ್, ದ ರೆಸ್ಪಿರೇಷನ್ ಬೈ ಯೂಸಿಂಗ್ ಆಕ್ಸಿಜನ್ is called as aerobic respiration. Anaerobic respiration, the respiration without oxygen, is called as anaerobic respiration. ಸಾಮಾನ್ಯವಾಗಿ ಆ್ಯನಎರೋಬಿಕ್ ರೆಸ್ಪಿರೇಷನ್ ಅನ್ನು ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಲ್ಲಿ ನೋಡ್ತೇವೆ. ಮುಂದಿನದಾಗಿ ಸರ್ಕ್ಯುಲೇಟರಿ ಸಿಸ್ಟಮ್. ಸೊ ಮೊದಲನೆಯ ಜೀವಕ್ರಿಯೆ ನ್ಯೂಟ್ರಿಷನ್, ಆಹಾರವನ್ನು ತೆಗೆದುಕೊಳ್ಳುವಂಥದ್ದು. ಎರಡನೇದು ರೆಸ್ಪಿರೇಷನ್ ಅಂತ ಹೇಳಿದ್ರೆ ಇಲ್ಲಿ ಆಹಾರದಿಂದ ಶಕ್ತಿ ಬಿಡುಗಡೆಯಾಗುವಂತಹ ಕ್ರಿಯೆ. ಸೊ ಮೂರನೆಯದಾಗಿ ಸರ್ಕ್ಯುಲೇಟರಿ ಸಿಸ್ಟಮ್ ಅಂದರೆ ಇಲ್ಲಿ ಈ ಬಿಡುಗಡೆಯಾದಂತಹ ಶಕ್ತಿ ಬಿಡುಗಡೆಯಾಗುವಂತಹ ಕ್ರಿಯೆ ನಡೆಯೋದು ನಮ್ಮ ಜೀವಕೋಶಗಳಲ್ಲಿ. ಹಾಗಾಗಿ ಜೀವಕೋಶಗಳಿಗೆ ಆಹಾರದ ಪೂರೈಕೆ ಆಗಬೇಕು, ಅಲ್ಲದೇ ಉಸಿರಾಟ ಕ್ರಿಯೆ ನಡೆಸಬೇಕು ಅಂತಂದರೆ ಅದಕ್ಕೆ ಆಮ್ಲಜನಕವೂ ಕೂಡ ಸಪ್ಲೈ ಆಗಬೇಕಾಗತ್ತೆ. ಹಾಗಾಗಿ ನಮ್ಮ ದೇಹದ ಎಲ್ಲ ಜೀವಕೋಶಗಳಿಗೆ ಆಹಾರ ಆಮ್ಲಜನಕವನ್ನು ಸಪ್ಲೈ ಮಾಡೋದಕ್ಕೋಸ್ಕರ ಇಲ್ಲಿ ನಮಗೆ ಒಂದು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೇಕಾಗತ್ತೆ, ಅವುಗಳನ್ನು ಸಾಗಿಸುವಂತಹ ಒಂದು ವ್ಯವಸ್ಥೆ ಬೇಕಾಗತ್ತೆ. ಹಾಗಾಗಿ ಆ ವ್ಯವಸ್ಥೆಯನ್ನು ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳಿ ಕರಿತೀರ. ಅಂದರೆ ಟ್ರಾನ್ಸ್ಪೋರ್ಟ್ ಆಫ್ ಮಟೀರಿಯಲ್ಸ್ ಅಂದರೆ ಇಲ್ಲಿ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಫುಡ್, ಎಕ್ಸ್ಕ್ರಿಟರಿ ಮಟೀರಿಯಲ್ಸ್ ಇವುಗಳನ್ನು ಟ್ರಾನ್ಸ್ಪೋರ್ಟ್ ಮಾಡುವಂತಹ ಒಂದು ವ್ಯವಸ್ಥೆಗೆ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳಿ ಕರಿತೀರಾ. ಹಾಗಾಗಿ ದ ಫಂಕ್ಷನ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಈಸ್ ಟು ಟ್ರಾನ್ಸ್ಪೋರ್ಟ್ ಆಫ್ ಮಟೀರಿಯಲ್ಸ್ ಸಚ್ ಆಸ್ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಫುಡ್ ಆ್ಯಂಡ್ ಎಕ್ಸ್ಕ್ರಿಟರಿ ಪ್ರಾಡಕ್ಟ್ಸ್. ಆಹಾರ ಮತ್ತು ಆಮ್ಲಜನಕವನ್ನು ಸೆಲ್ಲಿಗೆ ಕೊಡಬೇಕು. ಸೆಲ್ಲಿಂದ ಸೆಲ್ ಏನು ಮಾಡುತ್ತೆ ಅಂದರೆ ಅವುಗಳನ್ನು ಬಳಸ್ಕೊಂಡು ಆಹಾರ ಆಮ್ಲಜನಕವನ್ನು ಬಳಸ್ಕೊಂಡು ಉಸಿರಾಟ ಕ್ರಿಯೆಯನ್ನು ನಡೆಸಿ ಹಾಗೆಯೇ ಜೀವಕೋಶದಲ್ಲಿ ಅನೇಕ ಅದರಿಂದ ಬಿಡುಗಡೆಯಾದಂತಹ ಎನರ್ಜಿಯಿಂದ ಜೀವಕೋಶದಲ್ಲಿ ಬಹಳಷ್ಟು ರೀತಿಯ ರಾಸಾಯನಿಕ ಕ್ರಿಯೆಗಳನ್ನು ನಡೆಸುತ್ತೆ. ಆ ರಾಸಾಯನಿಕ ಕ್ರಿಯೆಯಲ್ಲಿ ಬಿಡುಗಡೆಯಾಗಿರುವಂತಹ ಕೆಲವೊಂದು ಅಂಶಗಳನ್ನು ಮತ್ತೆ ಪುನಃ ಅದು ಬ್ಲಡ್ಡಿಗೆ ಕೊಡುತ್ತೆ. ಸೊ ಅವುಗಳನ್ನು ಕೂಡ ಸಾಗಿಸಬೇಕಾಗಿರೋದು ಸರ್ಕ್ಯುಲೇಟರಿ ಸಿಸ್ಟಮ್ನ ಕೆಲಸ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಸರ್ಕ್ಯುಲೇಟರಿ ಸಿಸ್ಟಮ್ ಅನ್ನೋದು ದಿಸ್ ಈಸ್ ನಥಿಂಗ್ ಬಟ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅಂತ ಹೇಳಿ ಕರಿತೇವೆ. ಈ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ನಲ್ಲಿ ಮೊದಲಿಗೆ ಬೇಕಾಗಿರುವ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಬ್ಲಡ್. ಸೊ ಯಾಕೆಂತಂದರೆ ಸೆಲ್ಲಿಗೆ ಅವುಗಳನ್ನು ಪೂರೈಸೋದು ಬ್ಲಡ್ ಆಗಿರುತ್ತೆ, ಹಾಗಾಗಿ ಬ್ಲಡ್ ಬೇಕು. ಎರಡನೆಯದಾಗಿ ಬ್ಲಡ್ಡನ್ನು ಪಂಪ್ ಮಾಡಬೇಕು, ಅಂದರೆ ಎಲ್ಲ ಸೆಲ್ಗಳಿಗೆ ತಲುಪಬೇಕು ಅಂತಂದರೆ ಫೋರ್ಸ್ ಆಗಿ ಕಳಿಸ್ಬೇಕಾಗತ್ತೆ. ಹಾಗಾಗಿ ಒಂದು ಪಂಪಿಂಗ್ ಆರ್ಗನ್ ಬೇಕು, ದಟ್ ಈಸ್ ಕಾಲ್ಡ್ ಆಸ್ ಹಾರ್ಟ್ ಅಂತ ಕರಿತೀರ. ಹಾಗೆ ಮೂರನೇದಾಗಿ ಬ್ಲಡ್ ಹರಿಯೋದಕ್ಕೆ ಬೇಕಾದಂತಹ ಕೊಳವೆಗಳು, ದೇ ಆರ್ ಕಾಲ್ಡ್ ಆಸ್ blood vessels. So these are the three parts of circulatory system. Heart, blood and blood vessels are the main parts of the circulatory system. ಇದೇ ರೀತಿಯ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆಯನ್ನು ನಾವು ಸಸ್ಯಗಳಲ್ಲೂ ಕೂಡ ನೋಡ್ತೇವೆ, ಆದರೆ ಇದು ಪ್ರಾಣಿಗಳ ಹಾಗೆ ಇರೋದಿಲ್ಲ, ವ್ಯತ್ಯಾಸವನ್ನು ನಾವು ಇಲ್ಲಿ ನೋಡ್ತಿದ್ದೀವಿ. ಸೊ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್. So usually the plants transport water, minerals and food and other materials. So ಇದಕ್ಕೋಸ್ಕರ ಅವುಗಳಲ್ಲಿ ಬ್ಲಡ್ ವೆಸಲ್ ಅಂತ ಇರೋದಿಲ್ಲ. They are having xylem and phloem for the transportation of water and food. Xylem ವಾಟರ್ ಅನ್ನು ಕಂಡಕ್ಟ್ ಮಾಡುತ್ತೆ, phloem
ಮುಂದಿನದಾಗಿ ಎಕ್ಸ್ಕ್ರಿಷನ್. ಎಕ್ಸ್ಕ್ರಿಷನ್ ಅಂತ ಹೇಳಿದ್ರೆ ವಿಸರ್ಜನೆ. ಆಗಲೇ ಹೇಳಿದ ಹಾಗೆಯೇ ಇಲ್ಲಿ ಆಹಾರ ಆಮ್ಲಜನಕವನ್ನ ರಕ್ತವು ಸೆಲ್ಗೆ ಸಪ್ಲೈ ಮಾಡುತ್ತೆ. ಸೆಲ್ ಅದನ್ನು ಬಳಸ್ಕೊಂಡು ಬಹಳಷ್ಟು ಚಟುವಟಿಕೆಗಳನ್ನು ಮಾಡುತ್ತೆ. ಆ ರೀತಿ ಚಟುವಟಿಕೆಗಳನ್ನು ಮಾಡುವಾಗ ಆ ಸೆಲ್ಲಲ್ಲಿ ಅನೇಕ ಅನುಪಯುಕ್ತ ವಸ್ತುಗಳು ಪ್ರೊಡ್ಯೂಸ್ ಆಗುತ್ತೆ. ಅದನ್ನು ಏನು ಮಾಡಬೇಕಾಗತ್ತೆ ಅಂದರೆ ಸೆಲ್ಲು ಬ್ಲಡ್ಡಿಗೆ ಕೊಡುತ್ತೆ, ಅಂದರೆ ಬ್ಲಡ್ಡಿಗೆ ರಿಲೀಸ್ ಮಾಡುತ್ತೆ. ಬ್ಲಡ್ ಅದನ್ನು ತೆಗೆದುಕೊಂಡು ಹೋಗಿ ಲಿವರಿಗೆ ಹೋಗುತ್ತೆ. ಲಿವರ್ನಲ್ಲಿ ಆ ಸಾರಜನಕದ ಅನುಪಯುಕ್ತ ವಸ್ತುಗಳು ಯೂರಿಯಾಗಿ ಕನ್ವರ್ಟ್ ಆಗುತ್ತೆ. ಅಲ್ಲಿಂದ ಯೂರಿಯಾವನ್ನು ಬ್ಲಡ್ಡು ತೆಗೆದುಕೊಂಡು ಕಿಡ್ನಿಗೆ ಬರುತ್ತೆ. ಕಿಡ್ನಿಯಲ್ಲಿ ಅದು ಫಿಲ್ಟರ್ ಆಗುತ್ತೆ. ಫಿಲ್ಟರ್ ಆಗಿ ಕಿಡ್ನಿ ಬ್ಲಡ್ಡನ್ನು ಪ್ಯೂರಿಫೈ ಮಾಡುತ್ತೆ. ಅಂದರೆ ಅದರಲ್ಲಿರುವ ಯೂರಿಯಾವನ್ನು ಸಪ್ರೇಟ್ ಔಟ್ ಮಾಡಿ ಅದನ್ನು ಯೂರಿನ್ ಫಾರ್ಮ್ನಲ್ಲಿ ರಿಲೀಸ್ ಮಾಡುತ್ತೆ. ಹಾಗಾಗಿ ಇಲ್ಲಿ ಸೆಲ್ಲಲ್ಲಿ ನಡೆಯುವಂತಹ ಅನುಪಯುಕ್ತ ವಸ್ತುಗಳನ್ನು ರಿಮೂವ್ ಮಾಡುವಂತಹ ಪ್ರೊಸೆಸ್ಗೆ ನಾವು ಎಕ್ಸ್ಕ್ರೀಷನ್ ಅಂತ ಹೇಳಿ ಕರೀತಾ ಇದ್ದೇವೆ. ಇಟ್ ಮೀನ್ಸ್ ಹಿಯರ್ ದ ಪ್ರೊಸೆಸ್ ಆಫ್ ರಿಮೂವಲ್ ಆಫ್ excretory products or nitrogenous waste from the body is called excretion. So, removal of excretory products first from cell ಇಂದ ರಿಮೂವ್ ಆಗಬೇಕು, ಆಮೇಲೆ ಬ್ಲಡ್ಡಿಗೆ ಬಂದು ಆಮೇಲೆ ಅದು ಕಿಡ್ನಿಯಲ್ಲಿ ಬ್ಲಡ್ ಇಂದ ಸಪರೇಟ್ ಆಗುತ್ತೆ. ಇಲ್ಲಿ ಅದನ್ನು ಸಪರೇಟ್ ಮಾಡೋದಕ್ಕೆ ಅಂದರೆ ಬ್ಲಡ್ಡನ್ನು ಫಿಲ್ಟರ್ ಮಾಡೋದಕ್ಕೆ ಕಿಡ್ನಿಯಲ್ಲಿ ಬಹಳಷ್ಟು ಸೂಕ್ಷ್ಮವಾದಂಥ ನಾಳಗಳಿವೆ. ಅವುಗಳಿಗೆ ನಾವು ನೆಫ್ರಾನ್ಸ್ ಅಂತ ಕರಿತೀವಿ. ದ ಮೈಕ್ರೋಸ್ಕೋಪಿಕ್ ಟ್ಯೂಬ್ಯೂಲ್ಸ್ ದಟ್ ಪ್ರೆಸೆಂಟ್ ಇನ್ ಕಿಡ್ನಿ ಆರ್ ಕಾಲ್ಡ್ ಆಸ್ ನೆಫ್ರಾನ್ಸ್. ದೇ ಪರ್ಫಾರ್ಮ್ ದ ಫಿಲ್ಟ್ರೇಷನ್ ಆಫ್ ದ ಬ್ಲಡ್. ಬ್ಲಡ್ಡನ್ನು ಫಿಲ್ಟರ್ ಮಾಡಿದ ಮೇಲೆ ಉತ್ಪತ್ತಿಯಾಗುವಂಥ ವಸ್ತುವೇ ಯೂರಿನ್. ಆ ಯೂರಿನನ್ನು ವಿಸರ್ಜನೆ ಮಾಡೋದಕ್ಕೆ ನಮ್ಮಲ್ಲಿ ಎಕ್ಸ್ಕ್ರೀಟರಿ ಸಿಸ್ಟಮ್ ಅನ್ನು ನಾವು ನೋಡ್ತಾ ಇದ್ದೀವಿ. ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಜೊತೆಯಾದಂತಹ ಪೇರ್ ಆಫ್ ಕಿಡ್ನೀಸ್ ಇರುತ್ತೆ, ಮತ್ತು ಅದರ ನಾಳಗಳಿರುತ್ತೆ. ಆಮೇಲೆ ಅದು ಮೂತ್ರಾಶಯಗಳಲ್ಲಿ ಸಂಗ್ರಹ ಆಗುತ್ತೆ. ಆಮೇಲೆ ಅದನ್ನು ಕಾಲಕ್ಕೆ ನಾವು ಅದನ್ನು ಬಾಡಿಯಿಂದ ಹೊರಗಡೆಗೆ ರಿಲೀಸ್ ಮಾಡ್ತೇವೆ. ಇದು ಎಕ್ಸ್ಕ್ರೀಟರಿ ಸಿಸ್ಟಮ್. ಸೊ ಪ್ಲಾಂಟ್ಸಲ್ಲೂ ಕೂಡ ಕೆಲವೊಂದು ಟೆಕ್ನಿಕ್ಗಳ ಮೂಲಕ ಪ್ಲಾಂಟು ಕೂಡ ಅನುಪಯುಕ್ತ ವಸ್ತುಗಳನ್ನು ದೇಹದಿಂದ ಹೊರಗಡೆ ಹಾಕುತ್ತೆ. ಅದು ಯಾವುದು ಅಂತಂತಂದರೆ, ಸೊ ಒಂದನೇದಾಗಿ ಸೆಲ್ ತನಗೆ ಬೇಡದೇ ಇರುವಂಥ ವಸ್ತುಗಳನ್ನ ವ್ಯಾಕ್ಯೂಲ್ಸ್ ಅಲ್ಲಿ ಸಂಗ್ರಹ ಮಾಡಿಟ್ಕೊಳ್ಳುತ್ತೆ. ದ ವೇಸ್ಟ್ ಮಟೀರಿಯಲ್ ಮೇ ಬಿ ಸ್ಟೋರ್ಡ್ ಇನ್ ದ ಸೆಲ್ ವ್ಯಾಕ್ಯೂಲ್ಸ್ ಆರ್ ಸೊ ಆ ವೇಸ್ಟ್ ಮಟೀರಿಯಲ್ ಅನ್ನ ಗಮ್ ಫಾರ್ಮ್ನಲ್ಲಿ ಕಲೆಕ್ಟ್ ಮಾಡಿಟ್ಕೊಳ್ಬೋದು, ರೆಸಿನ್ ಫಾರ್ಮ್ನಲ್ಲಿ ಕಲೆಕ್ಟ್ ಮಾಡಿಟ್ಕೊಳ್ಬೋದು. ಸಮ್ಟೈಮ್ಸ್ ದ ಪ್ಲಾಂಟ್ ರಿಮೂವ್ಸ್ these waste materials by falling the leaves and also excreted into the surrounding soil. ಕೆಲವೊಂದು ಸಂದರ್ಭಗಳಲ್ಲಿ ಸಾಯಿಲಿಗೂ ಕೂಡ ಅದು ರಿಲೀಸ್ ಮಾಡುತ್ತೆ. ಸೊ ಮುಂದಿನದ್ದು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಮುಂದಿನ ಕಾನ್ಸೆಪ್ಟ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಕಂಟ್ರೋಲ್ ನಿಯಂತ್ರಣ, ಕೋಆರ್ಡಿನೇಷನ್ ಸಹಭಾಗಿತ್ವ. ನಿಮಗೆ ಗೊತ್ತಿರೋ ಹಾಗೆ ನಾವು ಬಹಳಷ್ಟು ಚಟುವಟಿಕೆಗಳನ್ನು ನಡೆಸ್ತೇವೆ. ಸೊ ಪರಿಸರದಲ್ಲಿ ನಾವು ಗಮನಿಸಿದಾಗ ಸಾಮಾನ್ಯವಾಗಿ ಎಲ್ಲ ಎನಿಮಲ್ಸ್ಗಳಲ್ಲಿ ಮೂಮೆಂಟ್ಸನ್ನು ನೋಡ್ತೇವೆ, ಚಲನೆಯನ್ನು ನೋಡ್ತೇವೆ. ಆ ಚಲನೆಯನ್ನು ನಿಯಂತ್ರಿಸಲಿಕ್ಕೆ ನಮಗೆ ನಮ್ಮ ದೇಹದಲ್ಲಿ ಒಂದು ವ್ಯವಸ್ಥೆ ಇದೆ. ಇಟ್ ಈಸ್ ಕಾಲ್ಡ್ ಆಸ್ ನರ್ವಸ್ ಸಿಸ್ಟಮ್. ಸೊ ನರ್ವಸ್ ಸಿಸ್ಟಮ್ಗಳ ಮೂಲಕ ನಾವು ಜೀವಿಗಳಲ್ಲಿ ಮೂಮೆಂಟನ್ನು ನೋಡ್ತೇವೆ. ಸೊ ಪರಿಸರದಲ್ಲಿ ನಾವು ಬಹಳಷ್ಟು ಚಟುವಟಿಕೆಗಳನ್ನು ಮಾಡುವಾಗ ನಮ್ಮಲ್ಲಿ ಮೂಮೆಂಟ್ ಪ್ರಧಾನವಾಗಿರುತ್ತೆ. ಈ ರೀತಿ ಮೂಮೆಂಟ್ಗಳಿಗೆ ಕಾರಣ ನರ್ವಸ್ ಸಿಸ್ಟಮ್. ಆಲ್ ದ ಮೂಮೆಂಟ್ ಇನ್ ರೆಸ್ಪಾನ್ಸ್ ಟು ದ ಎನ್ವಿರಾನ್ಮೆಂಟ್ ಈಸ್ ಕೇರ್ಫುಲಿ ಕಂಟ್ರೋಲ್ಡ್ ಆ್ಯಂಡ್ ಕೋಆರ್ಡಿನೇಟೆಡ್ ಬೈ ದ ಹೆಲ್ಪ್ ಆಫ್ ನರ್ವಸ್ ಸಿಸ್ಟಮ್ ಆ್ಯಂಡ್ ಹಾರ್ಮೋನ್ಸ್. ಉದಾಹರಣೆಗೆ ಇಲ್ಲೊಂದಿಷ್ಟು ಉದಾಹರಣೆಗಳನ್ನು ತೆಗೆದುಕೊಳ್ತೇನೆ. ಸಾಮಾನ್ಯವಾಗಿ ಒಂದು ಎನಿಮಲ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸ್ತಾ ಇರುತ್ತೆ. ಸೊ ಆ ರೀತಿ ಚಲಿಸುವಾಗ ಅದು ತನ್ನ ಇಚ್ಛೆಗೆ ಅನುಗುಣವಾಗಿ ಚಲಿಸುತ್ತೆ. ಇಲ್ಲಿ ಚಲಿಸಲಿಕ್ಕೆ ಬಳಕೆಯಾಗುವಂತಹ ಅಂಗ ಕಾಲುಗಳು. ಸೊ ಕಾಲುಗಳಲ್ಲಿರುವಂತಹ ಮಸಲ್ಗಳು, ಸ್ನಾಯುಗಳ ಸಹಾಯದಿಂದ ಆ ಎನಿಮಲ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತನ್ನ ಇಚ್ಛೆಗೆ ಅನುಗುಣವಾಗಿ ಚಲಿಸುತ್ತೆ. ಇದು ಮೊದಲನೆಯ ಉದಾಹರಣೆ. ಈಗ ಎರಡನೇ ಉದಾಹರಣೆಯನ್ನು ತೆಗೆದುಕೊಂಡ್ರೆ, ನಾವು ಆಹಾರವನ್ನು ತೆಗೆದುಕೊಳ್ಳೋದು. ಸೊ ತೆಗೆದುಕೊಳ್ಳೋದು ನಮ್ಮ ಇಚ್ಛೆ ಆಗಿರುತ್ತೆ. ಗಂಟಲಿನವರೆಗೂ ಅದು ನಮ್ಮ ಇಚ್ಛೆಗೆ ಒಳಪಟ್ಟಿರುತ್ತೆ.
ಅಲ್ಲಿನ ನಂತರದಲ್ಲಿ ಅದು ಅನ್ನನಾಳದ ಮೂಲಕ ಜಠರಕ್ಕೆ ತಲುಪುವಾಗ ಅದು ನಮ್ಮ ಗಮನಕ್ಕೆ ಬರುವುದಿಲ್ಲ, ಅದು ನಮ್ಮ ಇಚ್ಛೆಗೆ ಒಳಪಟ್ಟಿರುವುದಿಲ್ಲ. ಅಲ್ಲೂ ಕೂಡ ಚಲನೆಯನ್ನು ನೋಡ್ತೀವಿ. ಆಹಾರದ ಚಲನೆ, ಫುಡ್ ಮೂಮೆಂಟ್ ಆಫ್ ಫುಡ್ ಇನ್ ದ ಈಸೋಫೇಗಸ್, ಇದು ಕೂಡ ಒಂದು ರೀತಿಯ ಚಲನೆ. ಇನ್ನೊಂದು ರೀತಿಯ ಚಲನೆಯನ್ನು ಗಮನಿಸಬಹುದು. ಸಾಮಾನ್ಯವಾಗಿ ಒಂದು ಬಿಸಿಯಾದ ವಸ್ತುವನ್ನು ಮುಟ್ಟಿದಾಗ ನಮಗರಿವಿಲ್ಲದೆ ನಾವು ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ತಾ ಇರ್ತೇವೆ. ಇಲ್ಲೂ ಕೂಡ ಚಲನೆ ಇದೆ, ಕೈಯ ಚಲನೆ ಇದೆ. ಈ ಚಲನೆ ನಮ್ಮ ಇಚ್ಛೆಗೆ ಒಳಪಟ್ಟಿಲ್ಲ, ನಮ್ಮ ಅರಿವಿಗೆ ಬಂದಿರುವುದಿಲ್ಲ. ಈ ಮೂರು ಉದಾಹರಣೆಗಳನ್ನು ಗಮನಿಸಿದಾಗ ಮೊದಲನೆಯ ಚಲನೆಯಲ್ಲಿ ಇದು ನಮ್ಮ ಇಚ್ಛೆಗೆ ಒಳಪಟ್ಟಿದೆ. ಸೊ ದಟ್ ಈಸ್ ವಾಲಂಟರಿ ಆಕ್ಷನ್ ಅಂತ ಕರೀತೇವೆ. ಎರಡನೇ ಚಲನೆಯನ್ನು ತೆಗೆದುಕೊಂಡ್ರೆ ಇಟ್ ಈಸ್ ಇನ್ವಾಲಂಟರಿ, ಅಂದರೆ ಅನ್ನನಾಳದಲ್ಲಿ ಆಹಾರದ ಚಲನೆ, ಇದು ನಮ್ಮ ಇಚ್ಛೆಗೆ ಒಳಪಟ್ಟಿಲ್ಲ, ಇದು ಇನ್ವಾಲಂಟರಿ ಆಕ್ಷನ್ ಅಂತ ಕರಿತೀರಾ. ಮೂರನೆಯ ಉದಾಹರಣೆಯಲ್ಲಿ ನಾವು ನಮಗೆ ಅರಿವಿಲ್ಲದೆ ಬಿಸಿಯಾದ ವಸ್ತುವನ್ನು ಮುಟ್ಟಿದಾಗ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳೋದು. ಆ ಥರ ಹಿಂದಕ್ಕೆ ಎಳೆದುಕೊಳ್ಳೋದು ಕೂಡ ಒಂದು ಚಲನೆ, ಆದರೆ ಅದು ನಮ್ಮ ಅರಿವಿಗೆ ಬಂದಿರೋದಿಲ್ಲ. ಸೊ ಆ ರೀತಿಯ ಚಲನೆಗಳನ್ನು ನಾವು ರಿಫ್ಲೆಕ್ಸ್ ಆಕ್ಷನ್ ಅಂತ ಹೇಳಿ ಕರಿತೇವೆ. ಈ ಮೂರೂ ಸಂದರ್ಭಗಳಲ್ಲಿ ನರ್ವಸ್ ಸಿಸ್ಟಮ್ನ ಪಾತ್ರ ಅತ್ಯಂತ ಮಹತ್ವದ್ದಾಗಿರುತ್ತೆ. ಸೊ ಇಲ್ಲಿ ಅಂದರೆ ಪರಿಸರದಲ್ಲಿ ನಾವು ಯಾವುದೇ ರೀತಿಯ ಒಂದು ಚಟುವಟಿಕೆಗಳನ್ನು ನಡೆಸುವಾಗ ಪರಿಸರಕ್ಕೆ ನಾವು ರೆಸ್ಪಾನ್ಸಸ್ ಅನ್ನು ಮಾಡ್ತಾ ಇರ್ತೇವೆ. ಪರಿಸರದ ನಡೆದಿರುವಂತಹ ಘಟನೆಗಳಿಗೆ ನಾವು ಕೆಲವೊಂದು ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸ್ತೇವೆ. ಸೊ ಆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಗಳು ಅಂತ ಕರಿತೀರಾ. ಆ ಪ್ರತಿಕ್ರಿಯೆಗಳನ್ನು ನಡೆಸುವಾಗ ಮೊದಲು ಎನ್ವಿರಾನ್ಮೆಂಟ್ನಲ್ಲಿ ನಡೆಯುವಂತಹ ಘಟನೆಗಳನ್ನು ಗ್ರಹಿಸಬೇಕಾಗಿರುತ್ತೆ. ಸೊ ಹಾಗಾಗಿ ನಮ್ಮಲ್ಲಿ ಸೆನ್ಸರಿ ಆರ್ಗನ್ಸ್ಗಳನ್ನು ನೋಡ್ತೇವೆ. ಕಣ್ಣು, ಕಿವಿ, ಮೂಗು, ಚರ್ಮ, ನಾಲಿಗೆ, ಇವೆಲ್ಲವುಗಳನ್ನ ಸೆನ್ಸ್ ಆರ್ಗನ್ ಅಂತ ಕರಿತೇವೆ. ಅಂದರೆ ಇವು ಗ್ರಹಿಸುವ ಕೆಲಸವನ್ನ ಮಾಡ್ತವೆ. ಯಾಕೆ ಗ್ರಹಿಸ್ತವೆ ಅಂತಂದ್ರೆ ಈ ಎಲ್ಲ ಅಂಗಗಳಲ್ಲಿ ರಿಸೆಪ್ಟರ್ಗಳಿವೆ, ಅಂದರೆ ಇವು ಗ್ರಹಿಸುವ ಕೆಲಸವನ್ನ ನಿರ್ವಹಿಸ್ತವೆ. ಸೊ ಆಲ್ ಇನ್ಫಾರ್ಮೇಶನ್ ಫ್ರಮ್ ಅವರ್ ಎನ್ವಿರಾನ್ಮೆಂಟ್ is detected by specialized tips of some nerve cells are usually located in our sense organs. ನಮ್ಮ ಸೆನ್ಸ್ ಆರ್ಗನ್ನಲ್ಲಿ ಕೆಲವೊಂದು ರಿಸೆಪ್ಟರ್ಗಳಿವೆ. ದೇ ಆರ್ ಪ್ರೆಸೆಂಟ್ ಎಟ್ ದ ಎಂಡ್ ಆಫ್ ದ ನರ್ವ್ ಸೆಲ್ಸ್. ಇವುಗಳ ಸಹಾಯದಿಂದ ನಾವು ಎನ್ವಿರಾನ್ಮೆಂಟ್ನಲ್ಲಿರುವಂತಹ ಕೆಲವೊಂದು ಇನ್ಫಾರ್ಮೇಷನ್ಸ್ಗಳನ್ನು ಗ್ರಹಿಸೋದಕ್ಕೆ ಸಹಾಯ ಆಗುತ್ತೆ. ಸೊ ಇದು ನರ್ವಸ್ ಸಿಸ್ಟಮ್ನ ಬಗ್ಗೆ. ನೆಕ್ಸ್ಟ್ ಮುಂದಿನ ಕಾನ್ಸೆಪ್ಟ್, ಇಟ್ ಈಸ್ ಅವರ್ ಎನ್ವಿರಾನ್ಮೆಂಟ್, ನಮ್ಮ ಪರಿಸರ. ಸೊ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಸುತ್ತಲಿನ ಎಲ್ಲ ಅಂಶಗಳನ್ನು ಪರಿಸರ ಅಂತೇಳಿ ಕರೆದಿದ್ದೀರಾ. ದ ಥಿಂಗ್ಸ್, ಇವುಗಳಲ್ಲಿ ನಾವು ಎರಡು ರೀತಿಯಾಗಿ ನಮ್ಮ ಎನ್ವಿರಾನ್ಮೆಂಟನ್ನು ಎರಡು ರೀತಿ ಕಾಂಪೊನೆಂಟ್ಸ್ಗಳಾಗಿ ವರ್ಗೀಕರಿಸ್ತಾ ಇದ್ದೇವೆ. ಕೆಲವೊಂದಕ್ಕೆ ಜೀವ ಇರುವಂತಹ ಅಂಶಗಳಿವೆ ನಮ್ಮ ಸುತ್ತಲೂ, ಇನ್ನು ಕೆಲವು ಜೀವವಿಲ್ಲದ ಅಂಶಗಳಿವೆ. ಜೀವ ಇರುವ ಅಂಶಗಳನ್ನು ಬಯೋಟಿಕ್ ಕಾಂಪೊನೆಂಟ್ಸ್ ಅಂತ ಕರಿತಾ ಇದ್ದೇವೆ. ಜೀವ ಇಲ್ಲದ ಅಂಶಗಳನ್ನು ಅಬಯೋಟಿಕ್ ಕಾಂಪೊನೆಂಟ್ಸ್ ಅಂತೇಳಿ ಕರಿತಾ ಇದ್ದೇವೆ. ಬಯೋಟಿಕ್ ಕಾಂಪೊನೆಂಟ್ಸ್ಗೆ ಉದಾಹರಣೆಗಳು ಪ್ಲಾಂಟ್ಸ್, ಎನಿಮಲ್ಸ್, ಮೈಕ್ರೋ ಆರ್ಗಾನಿಸಮ್. ಅಬಯೋಟಿಕ್ ಕಾಂಪೊನೆಂಟ್ಸ್ಗೆ ಉದಾಹರಣೆ ಏರ್, ಗಾಳಿ, ವಾಟರ್, ಸಾಯಿಲ್, ಮಣ್ಣು, ಇವೆಲ್ಲವನ್ನು ಕೂಡ ಬೆಳಕು, ಇವೆಲ್ಲವನ್ನ ನಾವು ಅಬಯೋಟಿಕ್ ಕಾಂಪೊನೆಂಟ್ಸ್ ಅಂತ ಕರಿತೇವೆ. ಸೊ ಯೂಶುವಲಿ ಇನ್ ದ ಎನ್ವಿರಾನ್ಮೆಂಟ್ there is interaction between biotic components and abiotic components. ಇವುಗಳ ನಡುವೆ ಇಂಟ್ರಾಕ್ಷನ್ ನಡೀತಾ ಇರುತ್ತೆ. ಉದಾಹರಣೆಗೆ ಪ್ಲಾಂಟ್, ಸೊ ಇಟ್ ಈಸ್ ಎ ಬಯೋಟಿಕ್ ಕಂಪೋನೆಂಟ್. ಇದು ಎನ್ವಿರಾನ್ಮೆಂಟ್ನಲ್ಲಿರುವಂತಹ ಗಾಳಿಯಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನು ಒಳಗೆ ತೆಗೆದುಕೊಳ್ಳುತ್ತದೆ. ಸೊ ಡ್ಯೂರಿಂಗ್ ಫೋಟೋಸಿಂಥೆಸಿಸ್ ಇಲ್ಲಿ ಒಂದು ಇಂಟರಾಕ್ಷನ್ ಅನ್ನು ನೋಡ್ತಾ ಇದ್ದೇವೆ. ಅಂದರೆ ಇಲ್ಲಿ ಪ್ಲಾಂಟಿಗೂ ಏರಿಗೂ ನಡುವಿನ ಇಂಟರಾಕ್ಷನ್. ಅದೇ ರೀತಿ ಪ್ಲಾಂಟ್ ಆಕ್ಸಿಜನ್ ಅನ್ನ ಫೋಟೋಸಿಂಥೆಸಿಸ್ ಕ್ರಿಯೆಯಲ್ಲಿ ಆಕ್ಸಿಜನ್ ಅನ್ನು ಬಿಡುಗಡೆ ಮಾಡುತ್ತೆ. ಅಂದರೆ ಪ್ಲಾಂಟ್ ಇಂದ ಆಕ್ಸಿಜನ್ ಎನ್ವಿರಾನ್ಮೆಂಟ್ಗೆ ಬರುತ್ತೆ. ಒನ್ಸ್ ಅಗೇನ್ ಇಲ್ಲೂ ಕೂಡ ಒಂದು ಇಂಟ್ರಾಕ್ಷನ್ ಇದೆ ಪ್ಲಾಂಟ್ ಮತ್ತು ಎನ್ವಿರಾನ್ಮೆಂಟ್ ನಡುವೆ. ಈ ರೀತಿಯಾಗಿ ಬಯೋಟಿಕ್ ಕಾಂಪೊನೆಂಟ್ ಮತ್ತು ಅಬಯೋಟಿಕ್ ಕಾಂಪೊನೆಂಟ್ಗಳ ನಡುವೆ ನಾವು ಕಂಟಿನ್ಯೂಸ್ ಇಂಟರಾಕ್ಷನ್ ಅನ್ನು ನೋಡ್ತೀವಿ. ಆ ಇಂಟ್ರಾಕ್ಷನ್ಸ್ಗಳನ್ನು ನಾವು ಎಕೋಸಿಸ್ಟಮ್ ಅಂತ ಹೇಳಿ ಕರೆದಿದ್ದೇವೆ. ಸೊ ಹಾಗಾಗಿ the interaction between the biotic and abiotic component is called as ecosystem. ಸೊ ಇದರ ಆಧಾರದ
ಎಕೋಸಿಸ್ಟಮ್ನಲ್ಲಿ ಪ್ಲಾಂಟ್ಸ್ಗಳನ್ನು ಪ್ರೊಡ್ಯೂಸರ್ ಅಂತ ಕರಿತೇವೆ ಬಿಕಾಸ್ ಅವು ಆಹಾರವನ್ನು ಪ್ರೊಡ್ಯೂಸ್ ಮಾಡ್ತವೆ, ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ. ಕನ್ಸ್ಯೂಮರ್ ಎನಿಮಲ್ಸ್ಗಳನ್ನು ಕನ್ಸ್ಯೂಮರ್ ಅಂತ ಕರಿತೇವೆ, ಯಾಕೆಂದರೆ ಪ್ಲಾಂಟ್ ಪ್ರಿಪೇರ್ ಮಾಡಿರುವಂತಹ ಎನರ್ಜಿ ಪ್ರಾಣಿಗಳಿಗೆ ವರ್ಗಾವಣೆ ಆಗುತ್ತೆ. ಕನ್ಸ್ಯೂಮರ್ ಪ್ಲಾಂಟನ್ನು ತಿನ್ನುವ ಮೂಲಕ ಪ್ಲಾಂಟ್ಸ್ಗಳಿರುವಂತಹ ಎನರ್ಜಿ ಪ್ರಾಣಿಗಳಿಗೆ ವರ್ಗಾವಣೆ ಆಗುತ್ತೆ. ಸೊ ಸೂಕ್ಷ್ಮಾಣು ಜೀವಿಗಳನ್ನು ಇಲ್ಲಿ ನಾವು ಡಿಕಂಪೋಸರ್ ಅಂತ ಕರಿತೇವೆ, ಯಾಕೆ ಅಂತಂದರೆ ಪ್ಲಾಂಟ್ ಮತ್ತು ಪ್ರಾಣಿಗಳಲ್ಲಿ ಇರುವಂತಹ ಜೈವಿಕ ಅಂಶಗಳನ್ನು ಒಡೆದು ಎನರ್ಜಿಯನ್ನು ಅದು ಬಳಸ್ಕೊಳ್ಳುತ್ತೆ. ಹಾಗಾಗಿ ಎಕೋಸಿಸ್ಟಮ್ನಲ್ಲಿ ಪ್ರೊಡ್ಯೂಸರ್, ಕನ್ಸ್ಯೂಮರ್, ಡಿಕಂಪೋಸರ್ ಅನ್ನುವಂತಹ ಬಯೋಟಿಕ್ ಕಾಂಪೋನೆಂಟ್ಸ್ಗಳನ್ನು ಗುರುತಿಸ್ತೇವೆ. ಇವೆಲ್ಲ ಜೀವಿಗಳಿಗೂ ಸೋರ್ಸ್ ಆಫ್ ಎನರ್ಜಿ ಯಾವುದು ಅಂತಂದರೆ ಸನ್ಲೈಟ್ ಈಸ್ ದ ಮೇನ್ ಸೋರ್ಸ್ ಆಫ್ ಎನರ್ಜಿ. ಸೊ ನಾವಿಲ್ಲಿ ಇವುಗಳನ್ನೆಲ್ಲ ಬಳಸಿಕೊಂಡು ನಾವು ಎನರ್ಜಿನ ಬಳಸಿಕೊಂಡು ಹ್ಯೂಮನ್ ಆ್ಯಕ್ಟಿವಿಟೀಸ್ಗಳನ್ನು ನಡೆಸ್ತಾ ಇದ್ದೇವೆ. ಸೊ ಕೆಲವೊಂದಿಷ್ಟು ಹ್ಯೂಮನ್ ಆ್ಯಕ್ಟಿವಿಟೀಸ್ಗಳಿಂದ ನಮ್ಮ ಎನ್ವಿರಾನ್ಮೆಂಟ್ ಡ್ಯಾಮೇಜ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹಸಿರು ಮನೆ ಪರಿಣಾಮ ಇರ್ಬೋದು, ಓಝೋನ್ ಡಿಪ್ಲೇಷನ್ ಇರ್ಬೋದು, ಆ್ಯಸಿಡ್ ರೈನ್ಗಳಿರ್ಬೋದು, ಸಾಯಿಲ್ ಪೊಲ್ಯೂಷನ್ ಇರ್ಬೋದು, ಏರ್ ಪೊಲ್ಯೂಷನ್ ಇರ್ಬೋದು, ವಾಟರ್ ಪೊಲ್ಯೂಷನ್ ಇರ್ಬೋದು. ಆಲ್ ದೀಸ್ ಆರ್ ದ ಬಿಕಾಸ್ ಆಫ್ ಹ್ಯೂಮನ್ ಆ್ಯಕ್ಟಿವಿಟೀಸ್.